ಒಬ್ರು 12ನೇ ಶತಮಾನದಾಗ ಒಬ್ಬ ಶರಣಾಗಿ ಹೋದ. ಅವನ ಹೆಸರು ಗೊತ್ತಿರಬೇಕು. ಅವನ ಹೆಸರು ಎಷ್ಟು ಚಂದದ, ಗಟ್ಟಿ. ಅವನ ಹೆಸರೇ ಗಟ್ಟಿ, ಗಟ್ಟಿ ವಾಳಯ್ಯ ಅಂತ ಅವನ ಹೆಸರು. ಹೆಸರು ಹೆಂಗೆ ಇಟ್ಕೊಂಡು ನಾನು ಗಟ್ಟಿ. ಯಾರ್ರೆ ಏನ್ರಿ ಹೇಳುದು ಕೂಡಲೇ ಏನ್ರಿ ಆಗೋದಿಲ್ಲ, ಗಟ್ಟಿ. ಎಷ್ಟು ಚಂದದ. ನಾವು ಏನಂದ್ರು ಸಹಿತ ದೇವರು ಹಂಗ ಇರ್ತಾನ, ಗಟ್ಟಿ. ದೇವರೇ ಗಟ್ಟಿ. ಆ ಹೆಸರವ ಇಟ್ಟುಕೊಂಡ, ಗಟ್ಟಿ ವಾಳಯ್ಯ. ಆತ ಹೇಳ್ತಾನ, ನಾಮ ಅನಾಮವೆಂದು ಯಾಕೆ ಬಳಲ್ತಾ ಇದೆಯ? ನಾಮ ಅನಾಮವೆಂದು ನಾಮಕ್ಕಾಗಿ ಯಾಕೆ ಬಳಲ್ತಾ ಇದೆಯ? ಎಷ್ಟು ಚಲೋ ವಚನ. ನಾಮ ಅನ್ನೋದು ಎಲ್ಲಾದರೂ ಇದೆಯೇ? ಸುಮ್ಮನೆ ವಿಚಾರ ಮಾಡಿ. ನಾಮವೂ ಇಲ್ಲ, ಸೀಮೆಯೂ ಇಲ್ಲ, ಒಡಲೂ ಇಲ್ಲ, ನೆಳಲೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಏನೂ ಇಲ್ಲ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ. ಇವ ಇಲ್ಲ ಅಂತ ಶುರು ಮಾಡಿದ ಅಷ್ಟೆ. ಏನದು ಆತ್ಮ? ಏನದು? ನಾನೂ ಅಲ್ಲ, ನೀನೂ ಅಲ್ಲ, ಏನೂ ಅಲ್ಲ. ಅದು ನಾಮ ಅನಾಮ ಎಂಬುದು ಎಲ್ಲದ ಹೇಳು? ನಾವೆಲ್ಲ ಬಡದಾಡೋದು ಎದಕ್ಕೆ ಅಂದ್ರೆ ನಾಮಕ್ಕಾಗಿ. ನಮ್ಮ ಹೆಸರಿಗೆ ಧಕ್ಕೆ ಬರಬಾರದು ಅಂತ ಎಲ್ಲರೂ ಅಷ್ಟೇ ಪ್ರಯತ್ನ. ನನಗೆ ಹಿಂಗಂದಲ್ಲ, ಅವ ಏನೋ ಅಂದ, ನಾವೇನು ಯಾವ ಕಾಶಿನವ ಅಂದರು. ನನಗೆ ಕಾಶಿನವ ಅಂದಲ್ಲ, ಯಾಕೆ ನಾವು ರೂಪಾಯಿದವ. ನನಗೆ ಕಾಶಿನವ ಅಂದಲ್ಲ. ನಾನು ಲಕ್ಷದವ, ನನಗೆ 10 ರೂಪಾಯಿದವ ಅಂದಲ್ಲ. ಎಷ್ಟು ಮಜಾ ಇಲ್ಲ. ಈಗ ಭಾವ ಶುರುವಾಗ್ತದೆ. ನಾಮ ಅನಾಮ, ನಾಮ ನಾಮವೆಂದು ನೀನು ಎಷ್ಟು ಪ್ರಯತ್ನ ಮಾಡ್ತೀಯಲ್ಲ. ಏನದು ನಾಮ? ನಾಮ ಎಲ್ಲದ ಒಂದಿಷ್ಟು ಯೋಚನೆ ಮಾಡು, ಹುಡುಕಾಡಿ ನೋಡು. ನಾಮ ಎಲ್ಲದ ಕೀರ್ತಿ ಅಂತೆ. ಎಲ್ಲದ ಕೀರ್ತಿ, ಹೆಸರು ಎಲ್ಲದ. ನಾವ ನಮ್ಮ ಹೆಸರು ಬರೆದು ನಮ್ಮ ಮನಿ ಮೇಲೆ ಹಾಕಿರ್ತೆ. ಬಾಡಿಗೆ ಜನ ಬಂದು ಆ ಮನಿ ಹೆಸರು ಅದನ್ನು ತೆಗೆದು ತಾಂಬದು ಹಾಕ್ತಾರೆ. ಯಾಕೆ? ಬಾಡಿಗೆ ಕೊಟ್ಟಿರ್ತಾರ. ಅವ ಬಾಡಿಗೆ ಬಿಟ್ಟು ಹೋಗೋದು ಇಷ್ಟ ತಡ, ಆ ಬಳಿಕ ತಂದು ಹಾಕಬೇಕತ್ತ ಅನ್ನೋದ್ರಾಗ ಏನಾಯ್ತು? ಮಕ್ಕಳು ಬಂದ್ರು. ಅವ್ರಂದ್ರು, ಮುದಕ್ಕಾಗಿದೆ ನಿಂದ್ಯಾಕ? ನಮ್ಮದು ಸಮಾಜದ ಪರಿಚಯ, ನಿಂದ ಯಾರಿಗೂ ಪರಿಚಯ ಇಲ್ಲ ಈ ಊರಾಗ. ಮುಪ್ಪಿನವ್ರ ಪರಿಚಯ ಯಾರಿಗಿರ್ತದ? ಇದ್ದರ್ರೇ ಅವ್ರು ಕೇಳೋರು ಯಾರು? ಅವಾಗ ಮಕ್ಕಳ ತಮ್ಮ ಹೆಸರು ಇವಂದು ಹೋಗೇ ಬಿಡ್ತು. ಎಲ್ಲಿ ಹೋಯ್ತು? ಎಂಥದ ಯಾವುದು ಸುಮ್ಮನೆ ಅನಿಸ್ತದ ಅಂಥದಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀಯಲ್ಲ ಅಂತ ಗಟ್ಟಿವಾಳಯ್ಯ. ಅವನ ದೇವರು ಅಂದ್ರೆ ಇಲ್ಲಿಲ್ಲ ಅಂತ ಅವಂದ ದೇವರು. ಅವ ದೇವರಿಗೆ ಹೆಸರು ಕೊಟ್ಟ, ಇಲ್ಲ ಇಲ್ಲ. ಎಷ್ಟು ಮಜಾ ಹೆಸರು ಕೊಟ್ಟ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ. ಎಷ್ಟು ಅದ್ಭುತ ಸಂತರು ಮಹಂತರು ಈ ದೇಶದಲ್ಲಿ ಆಗಿ ಹೋಗ್ಯಾರ. ಮತ್ತೆ ಎಷ್ಟು ಸರಳಾಗಿ ತಿಳ್ಕೊಂಡಾರ. ನಮ್ಮದು ಎಷ್ಟು ತ್ರಾಸು, ಎಷ್ಟು ಕೇಳಿದ್ರೇನು, 100 ಓದಿದ್ರೇನು, 100 ಮಾಡಿದ್ರೇನು, ಏನು ಸಂದೇಹ ಹೋಗಲಿಲ್ಲ, ಸಮಸ್ಯೆ ಮುಗಿಲಿಲ್ಲ ಅಷ್ಟೆ. ಎಷ್ಟು ಆಶ್ಚರ್ಯ.
ಎದರ ಬಗ್ಗೆನೇ ತಗೊಳ್ಳಿ, ಎರಡು ಅಭಿಪ್ರಾಯ. ಹೋಗಲಿ, ಜಗತ್ತಿನ ಬಗ್ಗೆ ಎರಡು ಇರೋಲ್ಯಾಕ, 4 ಹಾಕಿರೋಲ್ಯಾಕ, ದೇವರ ಬಗ್ಗೆ 2, ಅದು ಹೋಗಲಿ, ಇಲ್ಲದರ ಬಗ್ಗೆ ಮತ್ತೆ 2. ಎಷ್ಟು ವಿಚಿತ್ರ. ಅದಕ್ಕೆ ಗಟ್ಟಿವಾಳಯ್ಯ ಎಷ್ಟು ಚಂದ ಹೇಳ್ತಾನ, ಇಲ್ಲ ಇಲ್ಲ. ಗಟ್ಟಿವಾಳಯ್ಯನ ಹೆಂಡತಿ ಒಬ್ಬಳಿದ್ಲು, ಆಕೆ ಲೌಕಿಕಳು, ಇವ ಅಲೌಕಿಕ, ಇಬ್ಬರು ಕೂಡಿದ್ರು ಅವರು. ಗಟ್ಟಿವಾಳೆ ಲಗ್ನ ಆಗಾಗ ಹೇಳ್ದ, ನಾನು ಎಂಥ ಲಗ್ನ ಆಗ್ತೀನಿ ಅಂದ್ರೆ ನನಗೆ ಅವ್ರಿಗೆ ಮೇಳಿರಬಾರದು ಅಂಥ ಲಗ್ನ ಆಗ್ತೀನಿ. ಯಾರೇ ಇತಿಹಾಸದಾಗ ಯಾರೇ ಆಗ್ಯಾರೇನು ಹೇಳಿ, ಯಾರು ಆಗ್ಯಾರ? ಇದು ಅವನ ವಧು ನೋಡೋ ರೀತಿ. ನನ್ನಂಗ ಸ್ವಭಾವ ಇತ್ತಂದ್ರೆ ಆಗುದಿಲ್ಲ. ನನ್ನ ಮುಖ ದೇವರ ಕಡೆ ಇರಬೇಕು, ಅವ್ರ ಮುಖ ಪ್ರಪಂಚದ ಕಡೆ ಇರಬೇಕು. ನನಗೆ ಅವ್ರಿಗೆ 36 ಆಗಿರ್ಬೇಕು. ಹಾಂಗಿದ್ರೆ ಲಗ್ನ ಆಗ್ತೀನಿ ಅಂತ ಹೊರಟ ಪಕ್ಕ ಲಗ್ನ ಅದ. ಯಾರೇ ಇಂದು ಜಗತ್ತಿನಾಗ ಯಾರಾದರೂ ಎಲ್ಲಾದರೂ ಈ ರೀತಿ ಹುಡುಕಾಡ್ತಾರೆ ಹೇಳಿ? ಹೆಂಗ? ಆ ಬಳಿಕ ಹೆಂಡತಿ ಬಗ್ಗೆ ತಕರಾರು ಹೇಳಿದ್ರು ಜನ, ನಿನ್ನ ಹೆಂಡತಿ ಹಾಗದಾರ, ಹೀಗದಾರ, ಹಾಗದಾರ. ಅವ ಅಂದ, ನಾ ಮೊದಲೇ ಹಂಗ ಮಾಡ್ಕೊಂಡಿದ್ದೆ. ನೀವೇನ್ ಹೇಳ್ತೀರಿ ಅಂದ. ನೀವೇನು ಹೇಳ್ತೀರಿ? ಇಲ್ಲ ಇಲ್ಲ ಅಷ್ಟೆ. ಹೆಂಗೆ ತಿಳ್ಕೊಂಡ? ನಾನು ಹಿಂಗೂ ಇಲ್ಲ, ನೀನು ಹಂಗೂ ಇಲ್ಲ, ಯಾರೂ ಏನೂ ಇಲ್ಲ, ಅದೇ ದೇವರು ಅಂದ. ಎಷ್ಟು ಚಂದಿಲ್ಲ ಇದನ್ನ. ಈ ಮಂತ್ರ ಯಾವರೇ ಮಂತ್ರ ನುಡಿಯೋದಕ್ಕಿಂತ 4 ಅಕ್ಷರ ಮಂತ್ರ, 5 ಅಕ್ಷರ ಮಂತ್ರ, 10 ಅಕ್ಷರ ಮಂತ್ರ ನುಡಿಯೋದಕ್ಕಿಂತ ಇಲ್ಲಿಲ್ಲ ಅಂತ ಮಂತ್ರ ನುಡಿದು ಬಿಟ್ರೆ ಆರಾಮಿರ್ತದ ಜೀವನ. ಎಷ್ಟು ಚಲೋ ಮಂತ್ರ ಇಲ್ಲ. ಇಂದು ಮನೆಗೆ ಹೋಗ್ರಿ, ಕೂಡ್ರಿ, ಚಹಾ ಬರ್ತದೆ. ಚಹಾದಾಗ ಸಕ್ಕರೆ ಇಲ್ಲ, ಚಹಾದ ಸಕ್ಕರೆ ಇಲ್ಲ, ಇಲ್ಲ ಇಲ್ಲ, ಅದು ಇಲ್ಲ, ಇದು ಇಲ್ಲ. ಮಾಡೋರು ಇಲ್ಲ, ಕುಡಿಯೋನು ಇಲ್ಲ. ಏನ ಗಟ್ಟಿ ವಾಳಯ್ಯ ಅಂದ ಬಳಿಕ ಜಗಳ ಇಲ್ಲ. ಗಟ್ಟಿ ವಾಳಯ್ಯನ ಚರಿತ್ರೆ ಓದಬೇಕು. ಎಷ್ಟು ಅದ್ಭುತ ಚರಿತ್ರೆ. ಪ್ರಚಾರಕ್ಕೆ ಬಂದಿಲ್ಲ ಅಷ್ಟೇ ಅದು. ಯಾಕೆಂದ್ರೆ ನಾವು ಬರೀ ಇರೋದ್ರ ಬಗ್ಗೆ ವಿಚಾರ ಮಾಡ್ತೇವೆ, ಅವ ಇಲ್ಲದ್ರ ಬಗ್ಗೆ ವಿಚಾರ. ಹೆಂಗೆ ಹೇಳ್ತಾನ? ನಾನೂ ಇಲ್ಲ, ನೀನೂ ಇಲ್ಲ, ಏನೂ ಇಲ್ಲ, ಮತ್ತೇನು ಜಗಳು? ಯಾರು ಕೂಡ ಜಗಳ ಮಾಡೋದು ಹೇಳಿ? ಹಿಂಗ ಲಗ್ನ ಆಗಿದ್ದ. ಈಗ ನೀವು ಪ್ರಯೋಗ ಮಾಡಿಬೇಕಾದ್ರೆ ನೋಡ್ರಿ ಹೆಂಗಾಗ್ತದೆ. ನಾವು ಎಷ್ಟು ವಿಚಾರ ಮಾಡ್ತೇವೆ, ನಮ್ಮಂಗ ಇರ್ಬೇಕು, ನಮ್ಮಷ್ಟ ಎತ್ತರ ಇರ್ಬೇಕು. ಹೆಂಗೆ ವಿಚಾರ ಮಾಡ್ತೇವೆ? ನಾವು ಯಾವ ದೇವರಿಗೆ ನಡ್ಕೋತೇವಿ ಅದೇ ದೇವರಿಗೆ ಅವ್ರು ನಡ್ಕೋ. ನಾವೇನು ಉಣ್ತೇವಿ ಅದನ್ನೇ ಅವ್ರು ಉಣ್ಬೇಕು. ಹಿಂಗೆ ಮಾಡ್ಕೋತ ಹೋದ್ರೆ ಮತ್ತು ಸಮಸ್ಯೆ ಆಗಲಾರದೆ ಮಾಡ್ತದೆ. ಅವ ಮೊದಲೇ ಮಾಡ್ಕೊಂಡ ಮಾಡಾಗ ನಾನು ಹಿಂಗಿರ್ಬೇಕು, ನೀವು ಆ ಕಡೆ ಇರ್ಬೇಕು. ನನ್ನ ದಾರಿನೇ ಬೇರೆ, ನಿಮ್ಮ ದಾರಿನೇ ಬೇರೆ. ನಾನು ಪೂರ್ವಕ್ಕೆ ಹೋಗಾಮ, ನೀವು ಪಶ್ಚಿಮಕ್ಕೆ. ನಮಗ ನಿಮಗ ಮೇಳಿಲ್ಲ, ಅದೇ ಲಗ್ನ ಅಂದ ಹೇಳಿ. ಹಿಂಗೆ ಯಾರೇ ಮಾಡ್ತೀವಿ? ನಾವು ಎಷ್ಟು ವಿಚಾರ ಮಾಡ್ತೀವಿ. ಅದರಿಂದ ನಮ್ಮ ವಿಚಾರಕ್ಕೆ ತಕ್ಕಂಗೆ ಮುಂದೆ ನಡೆಯುವುದಿಲ್ಲ ಅಂತ ತಿಳ್ಕೊಂಡು ತಾಪ ಶುರುವಾಗ್ತದೆ ಅಷ್ಟೇ. ಮೊದಲೇ ಅವ ಹಂಗೆ ಮಾಡಿಕೊಂಡು ಬಳಿಕ ತಾಪದ ಪ್ರಶ್ನೆ ಇಲ್ಲ ಹೇಳಿ. ಹೆಂಗದ ಗಟ್ಟಿ ವಾಳೆ ಕೇಳಿರೇನ ಹೆಸರು ಎಷ್ಟು ಚಂದದ. ಗಟ್ಟಿ ಮತ್ತು ಅವನ ಅಲಗಾಡ್ಸಕ್ಕೆ ಯಾರಿಗೂ ಆಗಲಿಲ್ಲ. ಅವನ ತಲೆ ಬದಲು ಮಾಡಬೇಕಂತ ಬೇಕಾದಷ್ಟು ಪ್ರಯತ್ನ ಪಟ್ಟರು,
ಅವ ಅಂದ, ನನ್ನ ಹೆಸರು ಕೇಳಿರೇನು ಅಂದ. ನಾನು ಮೊದಲೇ ಗಟ್ಟಿ, ನೀವು ಕಾಜಿದ್ದಂಗೆ ನನ್ನ ಅಲ್ಗಾಡ್ಸಕ್ ಹೋಗಿ ನಿಮ್ಮದು ಒಡೆದತ್ತು ನೋಡಿ ಅಂದ. ಅವನ ವಚನ ಹೋದ್ರೆ ಎಷ್ಟು ಚಂದದ, ಎಷ್ಟು ಸುಂದರವಾಗಿ ಬರಿದಾನ. ಅವ ಬರೇ ಮತ್ತು ಅವನ ಹೆಸರೇ ಎಲ್ಲ ವಚನ ತಗೋರಿ. ಎಲ್ಲ ಯಾರ ತಕರಾರು ಹೇಳಿದರು ಒಳಗನ್ನವ, ಅವಂದು ಸುಳ್ಳು, ಅವನೂ ಇಲ್ಲ, ಅವ ಹೇಳೋದು ಇಲ್ಲ, ನಾನೂ ಇಲ್ಲ, ಕೇಳೋನು ಇಲ್ಲ. ಮತ್ತೇನದ ಇನ್ನೇನು? ಯಾರು ಏನ್ ಬೇಕಾದವ್ರು ಹೇಳ್ಕೊಳ್ಳೋಲ್ರಾಕ, ಮಾಡ್ಕೊಳ್ಳೋಲ್ರಾಕ. ಈ ಜಗತ್ನಾಗ ಎಲ್ಲರ ಮಾತು ಕೇಳ್ಕೊತ ಹೋದ್ರ ಹುಚ್ಚರ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ. ಒಬ್ಬರಿಗೊಬ್ರು ಮೇಳಿಲಿಲ್ಲ. ಗೃಹಸ್ಥ